ಮದುವೆ ಮಾಡಿಸ್ತೇನೆ. ನೀನು ಯಾರಿಗೆ ಬೇಕು ಮದುವೆ? ಅಂದ್ರೆ ಮದುವೆ ಬೇಡ, ಈ ಸೌಲಭ್ಯ ಮಾತ್ರ ಬೇಕು. ಈ ದೇಹದಲ್ಲಿ ಇದು ತಪ್ಪು ಅಕ್ಕ. ಈ ದೇಹದಲ್ಲಿ ಜೀವ ಇದ್ರೆ ತಾನೆ ಮದುವೆ ಮಾಡಿಸುದು. ಅಂದ್ರೆ ನನ್ನಲ್ಲಿ ಹರಣವೆಲ್ಲ ಆ ತರುಣಿಯ ವಶವಾಗಿ ಹೋಗಿದೆ. ಅದಕ್ಕಾಗಿ ನೀನು ಮದುವೆ ಮಾಡಿಸುದು ಕೀಚಕನಿಗಲ್ಲ, ಮತ್ತೆ ನಿನ್ನ ತಮ್ಮನ ಹೆಣಕ್ಕೆ ಮದುವೆ ಮಾಡಿಸ್ಬೇಕಂತ. ಹಾಗೆ ಮದುವೆ ಆಗಬೇಕು, ಹೆಣ್ಣನ್ನು ಬಯಸಬೇಕು ಅಂತಾದ್ರೆ ಸೈರೇಂದ್ರಿಯ ವಿನಃ ಮತ್ಯಾರು ಬೇಡ ಅಕ್ಕ. ನನಗೆ ಕೇವಲ ಭೋಗಕ್ಕಷ್ಟೇ ಅಲ್ಲ ಅಕ್ಕ, ಅವಳನ್ನೇ ಮದುವೆ ಮಾಡಿಸು. ಸತಿಯಾಗಿ ಸ್ವೀಕರಿಸ್ತೇನೆ, ಹಿಂದಿದ್ದನ್ನು ಕೇಳುವುದಿಲ್ಲ, ಮುಂದೆ ನೋಡ್ಕೊಳ್ತೇನೆ. ನನಗೆ ಅವಳು ಬೇಕೇ ಬೇಕಕ್ಕ, ಅಲ್ಲ ನಾ ಸಾಯ್ತೇನೆ. ತಮ್ಮ ಶೋಕಿಸದಿರಿನ್ನು ನಡೆಸುಮ್ಮನೊಮ್ಮೆ ಮಂದಿರಕ್ಕೆ ನೀನು, ನಡೆಸುಮ್ಮನೊಮ್ಮೆ ಮಂದಿರಕ್ಕೆ ನೀನು, ಕಮ್ಮಗೋಲನ ಬಾಧೆಗೆ ಕಮ್ಮಗೋಲನ ಬಾಧೆಗೆ ಸಿಲುಕಿನಿ ಉಮ್ಮಳಿಸಬಹುದೇ ಹೀಗೆ, ಸಿಲುಕಿನಿ ಉಮ್ಮಳಿಸಬಹುದೇ ಹೀಗೆ. ಇದು ಜೀವಂತ ಶವ ಅಕ್ಕ. ಹಠ ಹೆಚ್ಚಾಯ್ತು ನಿಮಗೆ. ಹಠ ಅಂತಲ್ಲ, ಇಷ್ಟು ಹಠ ಇರಬಾರ್ದು. ಅವಳು ಸಿಗದೆ ಇದ್ರೆ ಸಾಯ್ತೇನೆ ಅಂತ ಹೇಳ್ತೀವಿ. ಖಂಡಿತವಾಗಿ ನೀನು ಸತ್ರೆ ನಾವು ಸಂತೋಷವಾಗಿರ್ತೇವೆ ಅಂತ ತಿಳ್ಕೊಂಡ್ಯಾ? ನಾನು ಬೇಕೋ ಅವಳು ಬೇಕೋ ನೋಡುದು. ನೀನಿಲ್ಲದೆ ನಾವು ಬದುಕನ್ನು ಕಟ್ಟಿಕೊಳ್ಳುವುದು ಸುಲಭ ಅಂತ ತಿಳಿದೆಯಾ? ನಾವಿರುವುದೇ ನಿನ್ನ ಆಧಾರದಿಂದ. ಹಾಗಿದ್ದಾಗ ನೀನು ಸಾಯ್ತೇನೆ ಅಂತ ಹೇಳಿದ್ರೆ ಹೇಗೋ ತಡ್ಕೊಳ್ಳುವುದು? ನನಗೆ ಅವಳು ಬೇಕಂತ. ತಮ್ಮ ಏನು ಬೇಡ ಬೇಡ, ಒಳ್ಳೆ ದಾರಿ ಬಾರಪ್ಪ. ಯಾವ್ದು ಒಳ್ಳೆ ದಾರಿ? ನಿನ್ನ ಹಠ ನೀನು ಬಿಡುವುದಿಲ್ಲ. ನನಗೆ ಅವಳು ಬೇಕೇ ಬೇಕು. ಬೇಕೇ ಬೇಕು ಅಂತ ಆದ್ರೆ ಹೌದು, ನಾನು ನಿನ್ನ ಮನೆಗೆ ಅವಳು ಬರುವ ಹಾಗೆ ಮಾಡ್ತೇನೆ. ನಾನು ಕಳಿಸಿಕೊಡ್ತೇನೆ. ನೀನು ಸಾಯ್ತೇನೆ ಅಂತ ಹೇಳಿದ್ರೆ ಅದು ಅದರಷ್ಟು ಕಷ್ಟ ಬೇರೆ ಯಾವ್ದಿದೆಯೋ ಎಲ್ಲ ಬೇಡಕ್ಕ. ಈ ಹೊತ್ತಿನಲ್ಲಿ ನಾನು ನನ್ನ ವಿನ ಮತ್ತೆ ಯಾರನ್ನು ನಾನು ನಂಬುವುದೇ ಇಲ್ಲ. ಅದಕ್ಕಾಗಿ ಹಾಗಾಗಿ ಕೊಡಿಸಿಕೊಡ್ತೇನೆ ಎಂಬುದಾಗಿ ಒಂದು ಪ್ರಾಮಾಣಿಕ ಭಾಷೆ ಕೊಡು ಕೊಡು ಕೊಡು. ಒಳಗಾಗಿ ನಾನು ಎಂತ ಮಾತನಾಡಿಬಿಟ್ಟೆ. ನಿನ್ನ ಮನೆಗೆ ಮಾಲಿನಿಯನ್ನು ಕಳಿಸಿಕೊಡ್ತೇನೆ ಅಂತ ಕೈ ಮೇಲೆ ಕೈ ತಟ್ಟಿ ಭಾಷೆ ಕೊಟ್ಟೆ. ಸರಿಯಲ್ಲ ಇದು. ಕೀಚಕನಿಗೆ ನಾನು ಇಂದು ಸೈರಂಧ್ರಿಯನ್ನು ಕಳಿಸಿದ್ರೆ ಏನಾಗುತ್ತದೆ ಅಂತ ಊಹಿಸಬಲ್ಲೆ ನಾನು. ಹಸಿದ ಹುಲಿಯ ಬೋನಿಗೆ ಹುಲ್ಲೆಯನ್ನು ನೋಕಿದ್ರೆ ಏನಾಗುತ್ತದೆ ಅದಾಗುತ್ತದೆ. ಕಳುಹಿಸುವುದಕ್ಕೆ ಸಾಧ್ಯವೇ ಇಲ್ಲ. ಹೇಗೆ ಸಾಧ್ಯ? ಕೀಚಕನಿಲ್ಲದೆ ಈ ವಿರಾಟ ನಗರದಲ್ಲಿ ನಮಗೆಲ್ಲ ಎಲ್ಲಿ ಅಸ್ತಿತ್ವ? ನಾವು ಬದುಕಿದ್ದೇ ಕೀಚಕನ ಆಧಾರದ ಮೇಲೆ ಅಂತ ಆದ್ಮೇಲೆ ಕೀಚಕ ಉಳಿಯಬೇಕು. ನಾವಿದ್ರಲ್ವೇ ಉಳಿದೆಲ್ಲ ಪ್ರಪಂಚ. ಆ ನೆಲೆಯಲ್ಲಿ ನಾನು ಕಳುಹಿಸಿಕೊಡ್ಲೆ ಅದಾದ್ರೆ ಹೇಗೆ ಸಾಧ್ಯ? ಅವಳು ಆಶ್ರಯ ಬೇಡಿ ಬಂದಿದ್ದಾಗ ನಾನು ನಿನ್ನ ಚೆನ್ನಾಗಿ ನೋಡಿಕೊಳ್ತೇನೆ ಅಂತ ಮಾತು ಕೊಟ್ಟವಳು ನಾನು. ಅಂದು ಕೊಟ್ಟ ಮಾತು, ಇಂದು ಕೊಟ್ಟ ಮಾತು, ಇವೇ ತಾಕಲಾಟಕ್ಕೆ ಪ್ರಾರಂಭ. ಗಂಧರ್ವರಿಗೂ ಆಶ್ರಯ ಕೊಡ್ತೇನೆ ಅಂತ ಹೆಮ್ಮೆ ಆಗಿತ್ತು. ಆ ಅಹಂಕಾರದ ಪರಿಣಾಮ ಇಲ್ಲಿವರೆಗೆ ಬಂದು ನಿಂತಿದೆ. ಅವರನ್ನೆಲ್ಲ ರಕ್ಷಿಸುವುದಕ್ಕೆ ನಾವ್ಯಾರು? ನಮ್ಮ ಮಿತಿಯನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಕಳುಹಿಸಿಕೊಡುವುದೇ ಅವಳ ಶೀಲವನ್ನು ಕಾಪಾಡುವ ದೇವರೇ ಅಂತ ಕೇಳಿಕೊಳ್ಬಹುದು ಅಷ್ಟೇ. ನನ್ನ ತಮ್ಮನನ್ನು ಸಹ ಲಲನೆ ಇದ್ದಲು ಕರೆದು ನುಡಿದಳು ಧ್ರುಪದ ನಂದನಿಗೆ. ವನಿತೆ ಸೈರೇಂದ್ರಿಕೆ ಅನುಜನ ಮನೆಗೈದಿ
ಘನವೇಗತ ಘನವೇಗ ತಾವು ಎಂದೆನಗೇದು ಭಯದಿಂದ ವನಜಲೋಚನೆ ಬೇದಳಾಗ ಮಾಲಿನಿ, ತಾಯಿ. ನೀನು ಇಲ್ಲಿ ಬಂದು ಕೆಲವು ಕಾಲ ಆಯ್ತು. ಹೌದಮ್ಮ. ಇಲ್ಲಿವರೆಗೆ ನಿನ್ನ ನಡವಳಿಕೆಯನ್ನು ನಾನು ಸೂಕ್ಷ್ಮವಾಗಿ ಗುರುತಿಸಿದ್ದೇನೆ. ಇಂಥ ಕೆಲಸ ಮಾಡು ಅಂತ ನಾನು ಹೇಳಬೇಕಾದ್ದಿಲ್ಲ. ಸೂಕ್ಷ್ಮವಾಗಿ ತಿಳಿದು ನೀನು ಮಾಡ್ತಾ ಇದ್ದಿ. ಅದು ನನ್ನ ಕರ್ತವ್ಯ ತಾಯಿ. ಈಗ ನಿನ್ನನ್ನು ಕರೆಯೋದಕ್ಕೆ ಕಾರಣ ಇದೆ. ಏನಮ್ಮ, ಏನಾಗ್ಬೇಕು ನನ್ನಿಂದ? ಯಾಕೋ ಒಂದಿಷ್ಟು ತಲೆನೋವು. ನಿಮ್ಗ? ಹೌದು. ತಲೆ ಹೊತ್ತು ಕೊಡ್ಬೇಕಾ? ಅದರಿಂದೆಲ್ಲ ಹೋಗುವ ತಲೆನೋವು ಅಲ್ಲಮ್ಮ ಇದು. ಮತ್ತೆ ನಿನಗೂ ಗೊತ್ತುಂಟು, ಏನು? ಇಂಥ ಸಂದಿಗ್ಧ ಬಂದಾಗೆಲ್ಲ ಮಧು ಸೇವಿಸುವ ಅಭ್ಯಾಸ ನನಗಿದೆ. ಅದಕ್ಕಾಗಿ ನನ್ನ ತಮ್ಮನ ಮನೆಗೆ ಹೋಗಿ ಮಧುವನ್ನು ತೆಗೆದುಕೊಂಡು ಬಾ. ಯಾರು? ನಾನು? ನೀನೇ. ನಿಮ್ಮ ತಮ್ಮ ಕೀಟಕನ ಮನೆಗ? ಹೌದಮ್ಮ. ಅಮ್ಮ, ಅಮ್ಮ ಕೇಳಿ ನೀನ ಉಸುರುವೆ ಅಮ್ಮ ಕೇಳಿ ನೀನ ಉಸುರುವೆ ನಿಮ್ಮಯ ತಮ್ಮ ಕೇವಲ ದುಷ್ಟನು ಅಮ್ಮ ಕೇಳಿ ನೀನ ಉಸುರುವೆ ನಿಮ್ಮಯ ತಮ್ಮ ಕೇವಲ ದುಷ್ಟನು ಹೆಮ್ಮೆಯು ಕೈ ಕದಿನ ಇನ್ನೋರ್ವಳು ಹೋಗಲೊಮ್ಮೆ ನಾನಲ್ಲಿಗೆ ದೇವಿ. ಯಾವತ್ತೂ ಯಾವ ಕಾರ್ಯವನ್ನು ಒಲ್ಲೆ ಎಂದವಳಲ್ಲ, ಅಲ್ಲ ಎಂದವಳಲ್ಲ. ನೀವು ಹೇಳುವ ಮುನ್ನವೇ ಮಾಡಿ ಪೂರೈಸಿದವಳು ನಾನು. ಆದ್ರೆ ಇಂದು ಮಾತ್ರ ನೀವು ಹೇಳಿದ ಕಾರ್ಯ ನನ್ನಿಂದ ಮಾಡುವುದಕ್ಕೆ ಸಾಧ್ಯ ಇಲ್ಲಮ್ಮ, ಸಾಧ್ಯ ಇಲ್ಲ. ನನ್ನನ್ನು ಬಿಟ್ಟು ಬೇರೊಬ್ಬಳನ್ನು ಕಳುಹಿಸಿಕೊಡಿ. ನಿಮ್ಮ ತಮ್ಮನ ಮನೆಗೆ ಮಧುವನ್ನು ತರುವುದಕ್ಕೆ ಅಮ್ಮ, ನನ್ನಿಂದ ಹೋಗುವುದಕ್ಕಾಗುವುದು. ಬೇರೆಯವರನ್ನು ಕಳುಹಿಸೋದಾದ್ರೆ ಅವರನ್ನೇ ನಾನು ಕರೀತಾ ಇದ್ದೆ. ನಿನ್ನನ್ನು ಕರೆದೆ ಅಂತಾದ್ರೆ ನೀನೇ ಹೋಗಿ ತರಬೇಕು ಅಂತ ಅಲ್ವೇ ಅದು? ನಾನು ಹೋದ್ರೆ ನನ್ನ ಸ್ಥಿತಿ ಏನಾಗಬಹುದು ಅಂತ ಯೋಚಿಸಿ ಅಮ್ಮ. ಅಂದ್ರೆ ನಿಮ್ಮ ತಮ್ಮ ಕೀಚಕ ಒಬ್ಬ ಒಳ್ಳೆಯವನಾಗಿದ್ರೆ ಖಂಡಿತ ನೀವು ಹೇಳಿದ ತಕ್ಷಣದಲ್ಲಿ ಹೋಗಿ ಮಧುವನ್ನು ತರುವುದಕ್ಕೆ ನಾನು ಮುಂದಾಗ್ತಾ ಇದ್ದೆ. ನಿಮ್ಮ ತಮ್ಮ ಎಂತವ ಎನ್ನುವುದನ್ನು ನಾನು ನಿಮಗೆ ಹೊಸತಾಗಿ ಹೇಳಿ ತಿಳಿಸಿಕೊಡಬೇಕಾದಿಲ್ಲ ಅಮ್ಮ. ನಿಮ್ಮ ತಮ್ಮ ಎಂತವ ಎನ್ನುವುದನ್ನು ನಿಮ್ಮ ಅಂತ ಸಾಕ್ಷಿಯನ್ನು ಕೆದಕಿ ಕೇಳಿಕೊಳ್ಳಿ ಅಮ್ಮ. ಆತನೊಬ್ಬ ದುಷ್ಟ, ಕಾಮುಕ, ನೀಚ, ಸ್ತ್ರೀ ಲಂಪಟ ಅಮ್ಮ. ನಾನು ಅಲ್ಲಿಗೆ ಹೋಗಿದ್ದೆ ಸತ್ಯ, ಆದ್ರೆ ಹಸಿದ ಹೆಬ್ಬುಲಿಯೊಂದು ಹಸುವಿನ ಮೇಲೆ ಎರಗಿದ ಹಾಗೆ ನನ್ನ ಮೈ ಮೇಲೆ ಎರಗ್ತಾನಮ್ಮ. ನನ್ನ ಶೀಲಹನ ಹರಣವನ್ನು ಮಾಡ್ತಾನೆ. ಆದ್ದರಿಂದ ತಮ್ಮಯ್ಯ ತಾಯಿ, ನಾನು ಹೋಗುವುದಿಲ್ಲಮ್ಮ, ಬೇರೊಬ್ಬರನ್ನು ಕಳಿಸಿಕೊಡಿ. ನೀನು ಹೋಗಲೇಬೇಕು, ಹೋಗಲೇಬೇಕು. ನಾನು ಹೋದ್ರೆ ಪರಿಸ್ಥಿತಿ ಕೈ ಮೀರಿ ಹೋಗ್ತದೆ. ಏನಾಗ್ತದೆ? ಯಾಕೆ ಗೊತ್ತಾ? ನಿಮ್ಮ ತಮ್ಮ ಕೀಚಕ ನಿಮ್ಮ ಈ ಕುಲದ ಆಧಾರ ಸ್ತಂಭ ಅಮ್ಮ. ಎಲ್ಲಿಯಾದ್ರೂ ಆತ ನನ್ನ ಮೇಲೆ ಕೈ ಮಾಡಿದ ಅಂತಾದ್ರೆ ಏನಾಗಬಹುದು? ಅನುಪಮ ಬಲರೆನ್ನ ಬಲು ನಿಮ್ಮ ಅನುಜಾಗಿ ಅನುಪಮ ಬಲರೆನ್ನವರು ನಿಮ್ಮನುಜಗೆ ಹನನ ಒಪ್ಪುದು ಎನ್ನಿಂದ ಹನನ ಒಪ್ಪುದು ಎನ್ನಿಂದ ಎನಗಪ ಕೀರ್ತಿ ಬರುವುದು ಕಂಡುದ ಪೀಡೆ ಎನಗಪ ಕೀರ್ತಿ ಬರುವುದು ಕಂಡುದ ಪೀಡೆ ಜನನು ಶಂಕಿಸುತ್ತೆಂದಳಾಗ ನಿಮ್ಮಾಜ್ಞಾ ಶಿರೋಧಾರಣಿ ನಾನು. ಹೌದು. ನೀವು ಹೇಳಿದ್ದನ್ನು ಮಾಡಬೇಕಾದವಳು. ಅದನ್ನು ಮಾಡುವುದಕ್ಕೆ ಅಲ್ಲಿಗೆ ಹೋದ್ರೆ ನನ್ನ ಮೈ ಮೇಲೆ ಎರಗುವುದಕ್ಕೆ ಆತ ಮುಂದಾಗ್ತಾನೆ. ಹಾಗೊಮ್ಮೆ ಎಲ್ಲಿಯಾದ್ರೂ ಆತ ಮುಂದಾದ ಅಂತ ಆದ್ರೆ ನನ್ನವರು ಸುಮ್ಮನೆ ಉಳಿಯುವುದಿಲ್ಲ ತಾಯಿ. ಗೊತ್ತಿದೆ ನಿಮಗೆ, ನಾನು ಗಂಧರ್ವ ಲೋಕದವಳು. ಅನುಪಮ ಬಲವಂತರು 5 ನನಗೆ ಪತಿಗಳಿದ್ದಾರೆ ಅಂತ. ಅವರು ಇಲ್ಲಿಗೆ ಬಂದು ನಿಮ್ಮ ತಮ್ಮ ಕೀಚಕನನ್ನ ಕೊಂದು ಮುಗಿಸ್ತಾರೆ ತಾಯಿ. ನೀವು ನನಗೆ ಅನ್ನ ಕೊಟ್ಟಿದ್ದೀರಿ. ನೀವು ಅನ್ನ ಕೊಟ್ಟಿದ್ರಿಂದಾಗಿ ನಿಮ್ಮ ಕುಲ ಉಳಿಯಲಿ ಅಂತ ಆಶಿಸಬೇಕಾದವಳು ನಾನು. ನನ್ನಿಂದಲೇ ನಿಮ್ಮ ಕುಲ ಹಾಳಾಗಿ ಹೋದ್ರೆ ಅಪಕೀರ್ತಿ ನನಗೆ ಬರ್ತದೆ ತಾಯಿ. ಆದ್ದರಿಂದ ಬೇಡ. ಎನಗೆ ನಿನ್ನವರಿಂದ ಹೋದನು ಎನಗೆ ನಿನ್ನಿಂದ ಹೋದನು ಎನ್ನಳು ಸಲುಗೆ ನಿನಗಿತು ಎನ್ನಳು ಸಲುಗೆ ನಿನಗಿನಿತು ನನ್ನಿಂದ ನನಗೆ ಬೇಗ ಎನ್ನಳು ನಿನ್ನ ಹತ್ರ ಪ್ರವಚನ ಕೇಳಲಿಕ್ಕೆ ನಿನ್ನನ್ನು ಕರೀಲಿಲ್ಲ. ಇಲ್ಲಿ ಇದ್ದದ್ದು ಹೇಳಿ. ಮುಚ್ಚಿ ಬಾಯ್. ಹೇಳಿದಷ್ಟು ಮಾಡ್ಬೇಕು ನೀನು. ಹೋಗಬೇಕು, ತರಬೇಕು ಅಷ್ಟೇ. ಇಲ್ಲಮ್ಮ, ಇದು ಒಂದು ಕಾರ್ಯ ನನ್ನಿಂದ ಆಗುವುದಿಲ್ಲ ತಾಯಿ. ಉಂಡ ಋಣ ಇದೆ, ಆ ಕಾರಣಕ್ಕಾದ್ರೂ ನೀನು ಹೋಗ್ಬೇಕು.
ಮುಚ್ಚ, ಮಾತಾಡಬೇಡ, ಹೋಗು ತರೋದಷ್ಟೇ. ಏನೋ ನಿನ್ನ ಗಂಡಂದಿರು ಬಂದು ನನ್ನ ತಮ್ಮನನ್ನು ಕೊಲ್ತಾರ, ಏನಾಗ್ತದೆ ನೋಡಿ. ಹೋಗ್ಬೇಕು, ಹೋಗು ಹೋಗು, ಹೋಗುವುದಿಲ್ಲ. ಎಂದ ಮಾತನ್ನು ಕೇಳಿ ನೊಂದು ಪಾಂಚಾಲನ ನಂದನೆ ಮಧುವಿಗೆಂದು ಪಾಂಚಾಲನ ನಂದನೆ ಮಧುವಿಗೆಂದು ಹೊಂದಳಿಗೆಯಕೊಂಡು ನಿಂದಳಾಲುತ್ತ ಹೊಂದಳಿಗೆಯಕೊಂಡು ನಿಂದಳಲುತ್ತ ಗೋವಿಂದ ರಕ್ಷಿಸು ಗೋವಿಂದ ರಕ್ಷಿಸುವುದೆಂದಳು ಗೋವಿಂದ ರಕ್ಷಿಸುವುದೆಂದಳು. ಅಜ್ಞಾತವಾಸದ ಅವಧಿಯಲ್ಲಿ ಎಂತಹ ದುರಂತದ ಸ್ಥಿತಿ ನನ್ನ ಪಾಲಿಗಿಂದು ಬಂದು ಹೋಯಿತು. ಹೇಗೆ ಬದುಕಲಿ ಅಮ್ಮ? ನೀನು ಹೇಳಿದ ಕಾರ್ಯವನ್ನು ನಾನು ಮಾಡಿ ಪೂರೈಸಲಾರೆ ಅಂತ ಹೇಳಿ ಸುಮ್ಮನೆ ಉಳಿದೆ ಅಂತ ಆದ್ರೆ ನಾಳೆಯಿಂದ ಈ ಮನೆಯಲ್ಲಿ ಉಳಿಯುವುದಕ್ಕೆ ನನಗೆ ಸ್ಥಾನ ಇಲ್ಲ. ಹೊರಟ್ರೆ ಎಲ್ಲಿ ಬದುಕಲಿ? ನನ್ನವರೆಲ್ಲ ಇಲ್ಲಿಯೇ ಬದುಕ್ತಾ ಇದ್ದಾರೆ. ಅವರನ್ನು ಬಿಟ್ಟು ನಾನು ಬೇರೆಲ್ಲೋ ಹೋಗಿ ಬದುಕುವುದಕ್ಕೆ ಸಾಧ್ಯ ಇದೆಯೇ? ಹಾಗಂತ ಒಡತಿ ಆಜ್ಞೆ ಅಂತ ಭಾವಿಸಿಕೊಂಡು ಅಲ್ಲಿಗೆ ಹೋಗ್ಲೆ. ಕೀಚಕ ಖಂಡಿತ ನನ್ನ ಶೀಲವನ್ನು ಉಳಿಸುವುದಿಲ್ಲ. ಏನು ಮಾಡಲಿ? ಏನು ದೇವರೇ, ದ್ರೌಪದಿಯ ಬಾಳಿನಲ್ಲಿ ಎಂತೆಂತಹ ಧರ್ಮ ಸಂಕಟದ ಕಾಲವನ್ನೆಲ್ಲ ತಂದು ಬಿಟ್ಟೆ. ಅಂತಹ ಸ್ಥಿತಿ ಇವತ್ತೂ ಸಹ ಬಂದಿದೆ. ಯಾಕೆ ನಾನು ಯೋಚಿಸಬೇಕು? ಹಿಂದಿನ ಘಟನೆಯನ್ನು ನೆನೆಸಿಕೊಂಡಾಗ ಆಗಲೆಲ್ಲ ಭಗವಂತ ನನ್ನನ್ನು ಕಾಪಾಡಿದ್ದಾನೆ, ಹಾಗೆಯೇ ಈಗಲೂ ಕಾಪಾಡ್ತಾನೆ ಅಂತ ಭಾವಿಸಿಕೊಂಡು ಬಿಟ್ಟೇನೆ. ಆವತ್ತು ಸಭೆಯಲ್ಲಿ ನಡೆದ ದುರ್ಘಟನೆಯನ್ನು ನೆನಪಿಸಿಕೊಂಡಾಗ ಇವತ್ತಿಗೂ ಮೈ ಚುಮ್ಮೆನ್ನುತ್ತದೆ. ದುರುಳ ದುಶ್ಯಾಸನ ನನ್ನನ್ನು ಸಭಾ ಮಧ್ಯಕ್ಕೆ ಎಳೆತಂದು ನಿಲ್ಲಿಸಿ ನನ್ನ ಸೀರೆಯನ್ನು ಸೆಳೆದು ಮಾನಭಂಗ ಮಾಡುವುದಕ್ಕೆ ಯತ್ನಿಸುತ್ತಿರುವಂತಹ ಸಂದರ್ಭ. ಯಾರಿದ್ದರೂ ನನ್ನನ್ನು ರಕ್ಷಿಸುವುದಕ್ಕೆ ಆವತ್ತು ಯಾರೂ ಇರಲಿಲ್ಲ. ಆಗಲೇ ಎರಡು ಕೈಗಳನ್ನು ಮೇಲೆತ್ತಿ ಗೋವಿಂದ ನೀನೇ ರಕ್ಷಿಸು ಅಂತ ಕೂಗಿಕೊಂಡಾಗ ಅಕ್ಷಯಾಂಬರವನ್ನಿತ್ತು ಕಾಪಾಡಲಿಲ್ಲವೇ ಆ ಮಹಾಮಹಿಮ. ಹಾಗೆ ಅಕಾಲದಲ್ಲಿ ದೂರ್ವಾಸರು ಗ್ರಾಸವನ್ನು ಬೇಡಿ ಅಡವಿಯಲ್ಲಿ ಬಂದಾಗ ಹೇಗೆ ನನ್ನ ಪತಿಗಳ ಮಾನವನ್ನು ಉಳಿಸುವುದು ಅಂತ ಯೋಚಿಸಿಕೊಂಡಾಗ ಅಣ್ಣ ಶ್ರೀಕೃಷ್ಣನಲ್ಲವೇ ನನ್ನನ್ನು ಕಾಪಾಡಿದ್ದು. ಊಟಕ್ಕೆ ಗತಿ ಇಲ್ಲದೆ ಅಡವಿಯಲ್ಲಿ ಏನು ಮಾಡಬೇಕು ಅಂತ ನನ್ನವರು ದುಃಖಿಸಿದಾಗ ಸೂರ್ಯನಾರಾಯಣನಲ್ಲವೇ ಅಕ್ಷಯ ಪಾತ್ರೆಯನ್ನು ಕರುಣಿಸಿದ್ದು. ಸತ್ಯ ಎಲ್ಲಿ ಧರ್ಮ ಇದೆಯೋ ಅಲ್ಲಿ ಆ ಧರ್ಮವೇ ಅವರನ್ನು ರಕ್ಷಿಸುತ್ತದೆ. ನನ್ನಲ್ಲಿ ಧರ್ಮ ಇದ್ದರೆ ಆ ಧರ್ಮ ನನ್ನನ್ನು ರಕ್ಷಿಸಲಿ, ಆ ಅಣ್ಣ ಕೃಷ್ಣ ನನ್ನನ್ನು ರಕ್ಷಿಸಲಿ, ಆ ಸೂರ್ಯನಾರಾಯಣ ನನ್ನನ್ನು ರಕ್ಷಿಸಲಿ. ಅವರನ್ನೆಲ್ಲ ನೆನಪಿಸಿಕೊಳ್ಳುತ್ತಾ ಒಡತಿಯ ಆಜ್ಞೆಯನ್ನು ಪಾಲಿಸುವುದಕ್ಕಾಗಿ ಕೀಚಕನ ಮನೆಗೆ ಹೋಗಿ ಗೋವಿಂದ ರಕ್ಷಿಸು, ಗೋವಿಂದ ರಕ್ಷಿಸು, ಗೋವಿಂದ ರಕ್ಷಿಸು. ಏನು ಸುಕೃತವ ಮಾಡಿದೆ
ಈ ನಾರಿ ಕೃಪೆಯಾದಳೆನಗೆ, ಈ ನಾರಿ ಕೃಪೆಯಾದಳೆನಗೆ, ನಾನಿನ್ ಯೇಸು ಧನ್ಯನು 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 ಹೀಗೆ ಬಂದಳೆನ್ನೆಡೆಗೆ, ನಾನಿನ್ ಯೇಸು ಧನ್ಯನು ಹೀಗೆ ಬಂದಳೆನ್ನೆಡೆಗೆ. ಬಂದಳೆನೆಡೆಗೆ ಏನು ಸುಕೃತವ ಮಾಡಿದೆನು, ಯಾವುದೋ ಆಲೋಚನೆ ಇದ್ದವ ನಾನು, ನನ್ನ ಅಕ್ಕ ಕೊಟ್ಟ ಮಾತನ್ನು ಉಳಿಸ್ಕೊಂಡು ಬಿಟ್ಲಲ್ಲ. ಈ ನಾರಿ ನಮ್ಮ ಮನೆಯ ಬಾಗಿಲಿಗೆ ಬಂದಿದ್ದಾಳೆ. ಆ ಮೀನಾಂಕದವನನ್ನ ಭಯದಿಂದ ನೋಡಿದ್ದಾನೆ. ವನಿತೆ ತನಗಾಗಿದ್ದಾಳೆ. ಈಗ ಮಾತಾಡ್ಬೇಕಲ್ಲ, ಹೊರಗಡೆ ಇದ್ದಾಳೆ, ಒಳಗೆ ಕಡಿಬೇಕಲ್ಲ. ಬಾರೆ ಬಾಮಾ ಸಮಾಧಾನ ಆಯ್ತು. ಹೊರಗಡೆ ಆಗಿದ್ದಿದ್ಯಾ? ಬಾ ಬಾ ಬಾ, ಒಳಗಡೆ ಬಾ. ಈ ಮಂಚ ನಮಗಾಗಿದೆ ಅಲ್ವೇನೆ? ಇಬ್ಬರು ಒಟ್ಟಾಗಿ ಮಂಚದ ಮೇಲೆ ಪೌಡಿಸೋಣವಂತೆ. ಬಾರೆ ಭಾಮಾಮಣಿ, ಈ ಭಾಮೆಯರಿಗೆ ನೀ ಶಿರೋರತ್ನ ಇದ್ದ ಹಾಗೆ, ಮಣಿಪ್ರಾಯ ಇದ್ದ ಹಾಗೆ, ಜೊತೆಯಲ್ಲಿ ಸ್ಮರಣ ಅರಗಿಣಿ ನೀನು. ಆ ರತಿದೇವಿಯದು ಮಿಗಿಲಾದಂತ ಸೌಂದರ್ಯ ಅಲ್ಲವೇನೆ? ಬಾರೆ ಮಾತಿನ ಖಣಿ ನೋಡು. ಆ ಮದನ ಎಂಬಂತ ದುರಾತ್ಮ ಈ ಕೀಚಕನಿಗೆ ತುಳಿಯುತ್ತಿದ್ದಾನೆ. ಯಾರಿಗೂ ಸೋತವಲ್ಲ, ಯಾರು ತಲೆ ತಗ್ಗಿಸವಲ್ಲ. ಆದ್ರೆ ನಿಮ್ಮ ಸಮ್ಮುಖಕ್ಕೀಗ ಇದ ಕೈ ಚಾಚಿರುತ್ತಿದ್ದೇನೆ. ಬಾ ಬಾ. ಕೆಲವ ಮಾತಕ್ಕೆ ಬಾಯ ಹುಳವ ಬುದ್ಧಿ ಮಾತು, ಕೆಲವ ಮಾತಕ್ಕೆ ಬಾಯ ಹುಳವ ಬುದ್ಧಿ ಮಾತು. ಸಬಗೆಯೇ 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 ಸಬಗೆಯ ಪರಮುಳಿತು, ಸಬಗೆಯ ಪರಮುಳಿತು. ನಾ ಕೊಟ್ಟ ಸಲುಗೆ ನನ್ನ ದೌರ್ಬಲ್ಯ ಅಂತ ಭಾವಿಸಿಕೊಳ್ಳಬೇಡ. ನೀನು ಕರೆದಾಗಲೆಲ್ಲ ಮಾತನಾಡಿದೆ ಅಂತ ನಿನ್ನ ಆಸೆಯನ್ನು ಈಡೇರಿಸುವುದಕ್ಕೆ ಬಂದವಳು ಅಂತ ತಿಳಿದುಕೊಳ್ಳಬೇಕಾದ್ದಿಲ್ಲ. ನೀನು ಏನೋ ಪಾಪಿ,
ನೀಚ ಹಾಳಾದವನೇ, ನಿನ್ನ ನಾಲಿಗೆಯಲ್ಲಿ ಹುಳ ಬಿದ್ದು ಹೋಗ್ಲಿಕ್ಕೆ, ನಾಲಿಗೆ ಎಲ್ಲ ದೇವೇ ಹುಳವಾಗಿ ಹೋಗ್ಲಿ, ನಿನ್ನ ಕಣ್ಣು ಕುರುಡಾಗಿ ಹೋಗ್ಲಿಕ್ಕೆ, ಅದಾಗಿ ನೀನು ಸೇರಿದ ಮೇಲೆ ಇಂತಹ ಕೆಟ್ಟ ಮಾತುಗಳನ್ನು ನಾನು ಇದುವರೆಗೆ ಆಡಿದ್ದಿಲ್ಲ ಯಾರಿಗೂ. ಹೌದಾ? ಆದ್ರೆ ನಿನ್ನಂತವರಿಗೆ ಅಲ್ಲದೆ ಇನ್ಯಾರಿಗೆ ಹೇಳು? ನಾವು ಹೊಡೆಯುವುದು ಯಾರಿಗೆ? ಅತಿಯಾಗಿ ಸೆರುಗೆದ್ದವರಿಗೆ. ನಾವು ಬೈಯುವುದು ಯಾರಿಗೆ? ಅತಿಯಾದ ವಿರೋಧಿಗೂ ಹೌದು, ಅತಿಯಾಗಿ ಸಲುಗೆದ್ದವರಿಗೆ ಹೌದು. ನನ್ನ ಮೇಲೆ ಅತಿಯಾದ ಸಲುಗೆ ಪ್ರೀತಿ ಅಲ್ಲವೇನೆ? ಪ್ರೀತಿ ಇದ್ದಲ್ಲಿ ಯಾವತ್ತೂ ಕಾಳಜಿ ಇದ್ದೇ ಇರ್ತದೆ. ಪ್ರೀತಿಯ ಸಲುಗೆಯ ನಿನ್ನ ಪ್ರೀತಿಯನ್ನು ಸುಡು, ನಿನ್ನ ಸಲುಗೆಯನ್ನು ಸುಡು. ನನ್ನಲ್ಲಿ ಅಲ್ಲ ನೀನು ತೋರಿಸಬೇಕಾದ್ದು. ಒಂದು ಸುಂದರವಾಗಿರುವಂತಹ ಹೆಣ್ಣನ್ನು ಮದುವೆಯಾಗಿ ಅವಳಲ್ಲಿಟ್ಟುಕೋದನ್ನ ನನ್ನಲ್ಲಿ ಅಲ್ಲ, ಗೊತ್ತಾಯ್ತಾ? ಹೋಗ್ತೀಯೋ ಇಲ್ವೋ? ನನ್ನ ಆಸೆಯನ್ನು ಬಿಟ್ಟು ಬಿಡು ಬಿಟ್ಟು ಬಿಡು ಬಿಟ್ಟು ಬಿಡು ಅಂತ ಹೇಳಿದೆ. ನನ್ನನ್ನು ಬಯಸಿದ್ದೇ ಸತ್ಯ, ಆದ್ರೆ ನೀನು ಸಾಯುವುದು ಖಂಡಿತ. ನೀನ್ ಯಾಕೆ ಬಂದಿದ್ದಿಲ್ಲಿ? ನಾನ ನಿನ್ನ ಅಕ್ಕನ ಆಸೆಯನ್ನು ಈಡೇರಿಸುವುದಕ್ಕಾಗಿ. ಅವಳು ಹೇಳಿದ್ಲು ಅವಳಿಗೆ ಬೇಕಂತೆ ಮಧು, ಆದ್ರಿಂದ ಕೊಡು ಮಧುವನ್ನು. ಕೊಡ್ತೇನೆ, ಕೊಡ್ತೇನೆ. ತವಳಿಗೆಯಲ್ಲಿ ಕೊಡುವ ಮಧು ಅಲ್ಲ ಇದು. ಮತ್ತೆ ಬಾಬಾರೆ ಬಾಬಾರೆ ನಾನು ಅದಕ್ಕೆಲ್ಲ ಬರೀದು ಬಾಬಾರೆ ದ್ರುಪದ ಸುತೆ ಈ ಪರಿಯ ಶೋಕದೊಳೆದೂಗ ಭೀಮಂಗರುಹಿ ನೋಡುವೆಯನುತ ರಾತ್ರಿಯೊಳರಿಯದೊಳು
ಭೀಮನ್ ಒರುಹೆ ನೋಡುವೆ ಎನ್ನುತ್ತ ರಾತ್ರಿಯೊಳೋರ್ವರಲಿಯದಳು. ನನ್ನ ದೇಹದ ಸುಖದ ಮೇಲೆ ಆಸೆ ಪಟ್ಟು ನನ್ನನ್ನು ಬೆನ್ನಟ್ಟಿ ಬಂದಿರುವಂತಹ ಕೀಚಕ ನಾನು ಸಿಗದೇ ಇರುವಂತಹ ಸಂದರ್ಭದಲ್ಲಿ ಸಭಾ ಮಧ್ಯದಲ್ಲಿ ನನ್ನನ್ನು ಎಡಗಾಲಿನಿಂದ ಒಂದು ಕೆಡಹಿ ಬಿಟ್ಟ. ಛೇ, ನನ್ನನ್ನು ರಕ್ಷಿಸಿ ರಕ್ಷಿಸಿ ಅಂತ ಸಭೆಯಲ್ಲಿದ್ದವರೆಲ್ಲ ಕೇಳಿಕೊಂಡ್ರೆ ಬುದ್ಧಿವಂತರಿದ್ದಾರೆ, ವಿದ್ಯಾವಂತರಿದ್ದಾರೆ, ತಿಳಿದವರಿದ್ದಾರೆ, ರಕ್ಷಿಸಿ ರಕ್ಷಿಸಿ ಅಂತ ಹೇಳಿದ್ರೆ ತಲೆ ತಗ್ಗಿಸಿ ಕೈ ಚೆಲ್ಲಿ ಹಾಗೆ ಕುಳಿತುಕೊಂಡು ಬಿಟ್ರು. ಆ ಸಂದರ್ಭ ಮಾನಿನಿಗಾದ ಈ ಮಾನಭಂಗದ ದುಸ್ಥಿತಿಯನ್ನು ಖಂಡಿಸುವುದಕ್ಕೆ ನನ್ನ ಎರಡನೇ ಪತಿಗಳು ಭೀಮಸೇನರು ಮುಂದಾದರೆ ಧರ್ಮ ಅಲ್ಲ ಧರ್ಮ ಅಲ್ಲ ಅಂತ ಹಿರಿಯ ಪತಿಗಳಾದ ಭೀಮಸೇನ ಧರ್ಮಶ್ರೇಷ್ಠರು ತಡೆಯುತ್ತಾ ಇದ್ದಾರೆ. ಬೆಂಕಿ ಬಿತ್ತು ಇವರ ಧರ್ಮಕ್ಕೆ. ಹೆಂಡತಿಯ ಮಾನ ಹೋಗುವ ಸಂದರ್ಭದಲ್ಲಿ ಹೆಂಡತಿಯನ್ನು ರಕ್ಷಿಸುವುದು ಧರ್ಮ ಅಲ್ಲವಂತೆ. ಏನು ಮಾಡಲಿ ಈಗ ನಾನು ಇನ್ನೂ ಸುಮ್ಮನೆ ಕುಳಿತುಕೊಂಡೆ ಅಂತಾದರೆ ಈ ಕೀಚಕ ಸುಮ್ಮನೆ ಬಿಡಲಾರು. ಇನ್ನೊಂದು ದಿನ ಬಂದು ನನ್ನ ಮಾನಭಂಗವನ್ನು ಖಂಡಿತ ಮಾಡ್ತಾನೆ. ಆದ್ದರಿಂದ ನನ್ನ ಹೆಣ್ಣತನವನ್ನು ಉಳಿಸಿಕೊಳ್ಳಬೇಕಾಗಿದೆ. ಯಾರಲ್ಲಿ ಹೇಳಲಿ, ಯಾರಲ್ಲಿ ಕೇಳಲಿ? ಸರಿ, ಇನ್ನೊಬ್ಬರಲ್ಲಿ ಹೇಳುವುದಕ್ಕೆ ಸಾಧ್ಯ ಇಲ್ಲ. ನನ್ನ ಎರಡನೇ ಪತಿಗಳೇ ಇದಕ್ಕೆ ಸರಿ. ಹಾಗಾಗಿ ರಾತ್ರಿ ಕಾಲದಲ್ಲಿ ಯಾರಿಗೂ ತಿಳಿಯದಂತೆ ಬಾಣಸಿಗ ಭವನದೆಡೆಗೆ ನಡೆದು ಬಿಡ್ತಾರೆ. ತುಂಬಿದ ಆ ಸಭೆಯಲ್ಲಿ ಮಾನನಿಗಪ್ಪಳ ಮಾನ ಭಂಗವಾಗುತ್ತಿದ್ದಾಗ ಕಂಕ ಸನ್ಯಾಸಿ ಆ ಮರ ಬೇಡವಂತೆ, ಬೇರೊಂದು ಮರ ಒಣಗಿದ್ದು ಅಲ್ಲಿದೆಯಂತೆ. ಯಾಕೆ? ಆ ಹೆಣ್ಣಿನ ಹೆಣವನ್ನು ಸುಡಲಿಕ್ಕೋಸ್ಕರವಾಗಿ. ದರಿದ್ರ ಬದುಕು ಅಲ್ಲವಾದ್ರೆ ಕೈ ಹಿಡಿದ ಹೆಂಡತಿಯೊಬ್ಬಳು ಬೇರೆ ಕಾಮುಕನೊಬ್ಬನ ಕೈಯಲ್ಲಿ ಸಿಕ್ಕಿ ನಲುಗುತ್ತಿದ್ದಾಗ ಗಡ್ಡ ಬಿಟ್ಟು ಈ ಕಂಕ ಸನ್ಯಾಸಿ ಇವನಿಗೆ ಧರ್ಮ ಏನು ಮಾಡೋಣ? ಬಡತನದ ಬದುಕು ಪಾಂಡವರದ್ದಲ್ಲ, ದರಿದ್ರತನದ ಬದುಕು. ಹೆಂಡತಿಯನ್ನ ಕಾಪಾಡಲೋಸ್ಕರವಾಗಿ ಎಲ್ಲ ಉತ್ತಕನಾಗಿ ಹೋದ್ರು ಇವನ ಹಿತದ ನೋಡಿ ಸತ್ತು ಹೋಗ್ಲಿಕ್ಕೆ. ಅಂದು ನೋಡಿದ್ರೆ ಕೌರವರ ಸಭೆಯಲ್ಲಿ ಅಲ್ಲವಾದ್ರೆ ಇವತ್ತಿಗೆ 13ನೇ ಶ್ರಾದ್ದ ಆಗ್ತಿತ್ತು. ಆ ದುಷ್ಟ ಕೌರವನದ್ದು ಅಲ್ಲೂ ತಡೆದ, ಎಲ್ಲಿ ಹೋದ್ರೆ ಅಲ್ಲೇನು ಅವನ ಆಡತಿ ಮೀರಿ ಇತ್ತ ಬಂದವನು ನಾನು. ಬರಬೇಕಲ್ಲ ನಿದ್ರೆ, ಎಲ್ಲಿ ನೋಡಿದ್ರು ಕಪ್ಪು ವಾಸನೆ ಈ ಅಡುಗೆ ಮನೆಯಲ್ಲಿ. ಏನು ಮಾಡ್ಲಿ? ನಮ್ಮ ದಿನನಿತ್ಯದ ಕರ್ಮ ಯಾವತ್ತು ಬಿಡಲಾರದಲ್ಲ. ಅಡುಗೆಯನ್ನ ಮಾಡಿ ಉಣಬಡಿಸದೆ ಹೋದ್ರೆ ಅಡುಗೆ ಬಟ್ಟನದ್ದು ತಪ್ಪು. ನನ್ನ ಪ್ರಾರಬ್ಧಕ್ಕೆ ನಮ್ಮ ವೈಯಕ್ತಿಕ ಬದುಕಿನ ಈ ತರಂಗಾಂತರಗಳು ಯಾರಿಗೂ ಅರ್ಥ ಆಗದೆ ಹೋಗಿದೆ. ಏನು ಮಾಡೋಣ? ಬಂದಳು ಬಾಣಸಿನ ಮಂದಿರದಿ, ತರಳು ಬಂದಳು ಬಾಣಸಿನ ಮಂದಿರದಿ, ಪಾಗಂಗೈದು ಬಳಲಿ ಭರದ ನಿದ್ರೆಯೊಳಿಪ ಭೀಮನ ಕಂಡಳ ಕಾಂತೆಗೆ. ಬಾಲೆ ಕಂಡಳು ಮರುತ ಜನ, ಬಾಲೆ ಕಂಡಳು ಮರುತ ಜನ, ನಿದ್ರಾಲತಾಂಗಿಯ ಸುರತ ಸುಖದು
ನಯನೇ ಏಳದು ಏಳದೊರಗಿರ ಮನದಿ ನೋಡಿದಳು ಬಾಲ ನಯನೇ ನನ್ನ ಕಷ್ಟವನ್ನೆಲ್ಲ ನನ್ನವರಲ್ಲಿ ಹೇಳಿಕೊಳ್ಳಬೇಕೆನ್ನುವಂತಹ ಉದ್ದೇಶದಿಂದಾಗಿ ರಾತ್ರಿ ಕಾಲದಲ್ಲಿ ಯಾರಿಗೂ ತಿಳಿಯದಂತೆ ನೇರವಾಗಿ ಬಾಣಸಿಗ ಭವನಕ್ಕೆ ಬಂದೆ ಇಲ್ಲಿ ನಿಂತೆ ಏನನ್ನು ಕಾಣ್ತಾ ಇದ್ದೇನೆ ಶಿವನೇ. ಛೇ, ನನ್ನವರು ಹಗಲಿಡಿ ದುಡಿದು ದಣಿದು ಆಯಾಸದಿಂದ ಮಲಗಿದ್ದಾರೆ. ನಾನು ಅವರಲ್ಲಿ ಹೇಳಿಕೊಳ್ಳಬೇಕು ಅಂತ ಬಂದರೆ ಅವರು ಎಚ್ಚರ ಇಲ್ಲ. ಪಾಪ ಎಷ್ಟು ದಣಿದಿದ್ದಾರೋ ಏನು. ಹಗಲಿಡಿ ಅಡಿಗೆಯನ್ನು ಮಾಡಿ ಈ ಬೆಂಕಿಯ ಮುಂಗಡೆಯಲ್ಲಿ ಬೂದಿಯ ರಾಶಿಯ ಮಧ್ಯದಲ್ಲಿ ಮಲಗಿಕೊಂಡಿದ್ದಾರೆ. ಛೇ, ಇವರನ್ನು ಈ ಸ್ಥಿತಿಯಲ್ಲಿ ಕಾಣುವಂತಹ ದೌರ್ಭಾಗ್ಯ ನನ್ನದಾಗಿ ಹೋಯಿತೆ. ಇವರನ್ನಿಂತಹ ಸ್ಥಿತಿಯಲ್ಲಿ ಕಾಣುವುದರ ಬದಲು ನನ್ನ ಕಣ್ಣುಗಳು ಯಾಕೆ ಕುರುಡಾಗಿ ಹೋಗ್ತಾ ಇಲ್ಲ? ಯಾಕೆಂದರೆ ಸಿಂಹಾಸನದಲ್ಲಿ ಕುಳಿತುಕೊಂಡು ಪ್ರಜಾ ಪರಿಪಾಲನೆಯನ್ನು ಮಾಡಬೇಕಾದಂತಹ ಸ್ಥಾನಮಾನದಲ್ಲಿ ಇರಬೇಕಾದವರು ಹೆರವರ ಮನೆಯ ದಾಸ್ಯವನ್ನು ಒಪ್ಪಿಕೊಂಡು ಈ ಸ್ಥಿತಿಯಲ್ಲಿ ಇವರನ್ನು ನೋಡುವಂತಹ ಸ್ಥಿತಿಯೇ. ದೇವರೇ, ಇವರ ಕೈಗಳನ್ನು ನೋಡಿ ಬೆಂಕಿಯ ಮುಂಗಡೆಯಲ್ಲಿ ನಿಂತು ಅಡುಗೆಯನ್ನು ಮಾಡಿ ಮಾಡಿ ಕೈ ಸುಟ್ಟು ಬೊಬ್ಬೆ ಬರ್ತಾ ಇದೆ. ದೇವರೇ, ಬೇಡಿತ್ತು ಇವರಿಗೆ ಇಂತಹ ಸ್ಥಿತಿ. ಆದರೆ ಏನು ಮಾಡಲಿ, ಅವರಲ್ಲಿ ಹೇಳಿಕೊಳ್ಳಬೇಕು ಅಂತ ಬಂದೆ. ಅವರ ಈ ಸ್ಥಿತಿಯನ್ನೇ ಕಂಡು ಕಣ್ಣೀರು ಸುರಿಸುವ ಹಾಗಾಯಿತು. ಅದನ್ನೇ ಯೋಚನೆ ಮಾಡ್ತಾ ಕುಳಿತುಕೊಂಡ್ರೆ ಬೆಳಗಾಗಬಹುದು. ಹಾಗಾಗಿ ಬೇಗ ಅವರಲ್ಲಿ ಹೇಳಬೇಕು. ಆದರೆ ಎಚ್ಚರ ಇಲ್ಲಲ್ಲ, ಏನು ಮಾಡಲಿ? ಸರಿ, ಇವರನ್ನು ಎಬ್ಬಿಸಿದರಿನ್ನೇನ ಎಂಬನೋ ಎಬ್ಬಿಸಿದ ಇನ್ನೇನೆಂಬನೋ ಕಬ್ಬಿನೆಣ್ಣೆ ಎಂದು ಬೈವನು ಕಬ್ಬಿನೆಣ್ಣೆ ಎಂದು ಬೈವನು ತುಪ್ಪವುದು ನಾ ಬಂದು ದಿವನೆ ತಪ್ಪರಿಸಲು ಹೋಗಿ ಅವರನ್ನು ಎಬ್ಬಿಸಿ ಹೇಳೋಣ ಅಂತ ಹೇಳಿದ್ರೆ ನನ್ನ ಬುದ್ಧಿ ನನ್ನನ್ನು ತಡೆ ಹಿಡಿತಾ ಇದೆ. ಯಾಕೆಂದ್ರೆ ಎಷ್ಟು ಆಯಾಸ ಆಗಿದೆಯೋ ಏನು. ಪಾಪ ಮಲಗಿ ನಿದ್ರಿಸ್ತಾ ಇದ್ದಾರೆ. ಗಂಡನಾದವನು ಮಲಗಿ ನಿದ್ರಿಸುತ್ತಿರುವಂತಹ ಸಂದರ್ಭದಲ್ಲಿ ಹೆಂಡತಿಯಾದವಳು ಅವನನ್ನು ಎಬ್ಬಿಸಿದರೆ ನಿದ್ರಾಭಂಗದ ಮಹಾದೋಷ ಎಬ್ಬಿಸಿದವಳಿಗೆ ಬರ್ತದಂತೆ. ಆ ದೋಷಕ್ಕೆ ನಾನು ಪಾತ್ರಳಾಗಲೇ. ಅಷ್ಟೇ ಅಲ್ಲ, ಅವರು ಆಯಾಸದಿಂದ ಮಲಗಿದ್ದಾರೆ. ನಾನು ಎಬ್ಬಿಸಿದ ತಕ್ಷಣದಲ್ಲಿ ಎದ್ದು ಬಿಡ್ತಾರೆ. ಆದರೆ ಕೋಪ ಎಷ್ಟು ಬರಬಹುದು ಅವರಿಗೆ. ಹಾಗೆ ಎಲ್ಲಿಯಾದರೂ ಕೋಪ ಬಂದು ನನ್ನನ್ನು ಬೈದು ಬಂಗಿಸಿ ಗದರಿಸುವುದಕ್ಕೆ ಮುಂದಾದ್ರೆ ಅಂತ ಯೋಚಿಸ್ತಾ ಇದ್ದೇನೆ. ಹಾಗಿದ್ರೆ ಬೇಡ ಅಂತ ಯಾಕೆ ಯೋಚನೆ ಮಾಡಬೇಕು? ಛೇ, ಕೀಚಕನಂತಹ ದುಷ್ಟನ ಬಾಯಿಯಿಂದ ಕೇಳಬಾರದೇ ಇರುವಂತಹ ಮಾತನ್ನು ಕೇಳಿದ್ದಾಯಿತು. ಇವರು ಬೈದ್ರೆ ನನಗೆ ದೊಡ್ಡದ? ಯಾಕೆಂದ್ರೆ ನನ್ನ ಗಂಡ ನನ್ನ ಕೊರಳಿಗೆ ಮಾಂಗಲ್ಯ ಬಂಧನ ಮಾಡಿದವರು. ಆದ್ದರಿಂದ ಏನಾದ್ರೆ ಆಗಲಿ, ಏನು ಹೇಳಿದ್ರೆ ಹೇಳಿ, ಎಷ್ಟು ಸಿಟ್ಟು ಬಂದ್ರೆ ಬರಲಿ, ಅವರನ್ನು ಎಬ್ಬಿಸುವುದೇ ಸೂಕ್ತ. ಹಾಗಾಗಿ ಎಬ್ಬಿಸ್ತೇನೆ. ಒಲುಗು ಮುದ್ದಿಸುತ್ತಿರಲು ಒಲುಗಿ ಒಲುಗಿ ಮುದ್ದಿಸುತ್ತಿರಲು ಭೀಮನು ಕಣ್ಣಿನ ನೆಚ್ಚೆದ್ದು ಮುಂದಿನ ಲವಣೆಯನ್ನು ನೋಡುತ್ತ ಎದ್ದನು. ನೋಡುತ್ತಲೆಂದನು ತಳುವುದಂದು ಮಾನಿನಿ ರನ್ನಾಳ ಮಾನಿನಿ ರನ್ನಾಳೆ ಬಂದು ಏನು ಕಾರ್ಯ ಬೇಳೆ ಬಂದುದು ಏನು ಕಾರ್ಯ ಬೇಳೆ ಮಾನವಂತನಿ ಮಾನವ ಬೇತನಿ ಮನವಾಗಿರುವುದೇ ಸೇರಿರದಾಗಿ. ಸುಖ ಎನ್ನುವುದು ಇದ್ದದ್ದು ಹೌದು ಅಂತಾದ್ರೆ ಅದು ಈ ಭೀಮನಿಗೆ ನಿದ್ದೆಯಲ್ಲಿ ಮಾತ್ರ. ಅಂತ ಸುಖಕ್ಕೆ ಬೆಂಕಿ ಇಟ್ಟವರು ಯಾರು ಎಂಬುದಾಗಿ ಕ್ರೋಧಗಂಟು ಕಣ್ಣುಚ್ಚಿ ನೋಡಿದ್ರೆ ಮಾನಿನಿ, ಹೌದು ನಾನು, ಹೌದು ಸ್ವಾಮಿ. ದ್ರೌಪದಿ ಕಂದಿದ ಆನನ ಈ ಬಗೆಯಲ್ಲಿ ಕಂದಿದ ಆನದಿಂದಾಗಿ ಮಧ್ಯರಾತ್ರಿ ಸಮಯ ಇಲ್ಲಿ ಬಂದು ನಿದ್ರೆಯ ಭಂಗ ಪಡಿಸಿದೆಯಲ್ಲ. ಹೌದು. ಅಷ್ಟೇ ಅಲ್ಲ, ಮತ್ತೆ ಇಲ್ಲಿ ಬರಲು ಕಾರಣ ಏನು ಎಂಬುದಾಗಿ ಹೇಳು ಹೇಳು ಹೋಗು, ಹೇಳು ಹೋಗು ಅಂತ ಹೇಳ್ತಾ ಇದ್ದೀರಲ್ಲ. ನಾನು ಬಂದಿದ್ರಿಂದ ತೊಂದರೆ ಏನಾಯ್ತು? ಇಲ್ಲೇ ಹಾನಾರಿಯನು
ಗದ್ದಲ ನಷ್ಟವೇ. ಯಾಕೆ? ಯಾಕೆ? ಅಡುಗೆಯ ಮನೆಯಲ್ಲಿರುವಂಥವ ಈ ಒಲಲ ಭಟ್ಟ ಮಾತ್ರ. ಹೌದು, ಇಲ್ಲಿರುವಂತಹ ಗೋಡೆಗಳಿಗೆಲ್ಲ ಕಿವಿ ಉಂಟೆನ್ನೋದನ್ನು ನೆನಪಿಟ್ಟುಕೊ. ಇರ್ಲಿ. ಅರಮನೆ ಸೈರೇಂದ್ರ ಒಂಟಿಯಾಗಿ ಈ ಒಲಲ ಭಟ್ಟನ ಮನೆಗೆ ಪ್ರವೇಶ ಮಾಡಿದ್ದಾಳೆ ಎಂಬುದಾಗಿ ಯಾರಿಗಾದ್ರೂ ಗೊತ್ತಾದ್ರೆ ನಾಳೆಯಿಂದಲೇ ಪ್ರಾರಂಭ. ಏನಂತ? ಇವ್ರೊಳಗೆ ಏನೋ ಒಂದು ಉಂಟು. ಓಹೋ, ಒಲಲ್ ಭಟ್ರಿಗೂ ಸೈರೇಂದ್ರಿಗೂ ಏನೋ ಸಂಬಂಧ ಇದೆ ಅಂತ. ಅಷ್ಟೇ ಅಲ್ಲ, ಅದನ್ನು ಹುಡುಕಿ ಹೊರಟಾಗ ನಮ್ಮ ಹೂರಣ ಪೂರ್ತಿ ಹೊರಗೆ ಬೀಳುವ ಸಂದರ್ಭ. ಅದು ಹೌದು. ಉಳಿದದ್ದು ಇನ್ನೊಂದಿಷ್ಟು ದಿವಸ. ಹೇಗಾದ್ರೆ ನಮಗೆ ನರಸತ್ತ ಬದುಕಿನಲ್ಲೇ ಕಳೆಯಬೇಕು. ಆ ಕಾರಣಕ್ಕಾಗಿ ಬಂದದ್ದು ಅಪರಾಧನಿಂದ ಇಲ್ಲಿಗೆ. ಈ ಮಧ್ಯರಾತ್ರಿಯ ಸಮಯ ಏನಾಗಿದೆ ಎಂಬುದಾಗಿ ಮೊದಲು ಹೇಳು. ಸ್ವಾಮಿ, ಹೇಳು ಹೇಳು ಅಂದ್ರೆ ಏನು ಹೇಳಿ ಸ್ವಾಮಿ? ಬೇಳಲೆ ನಾನಿನ್ನು ಎನ್ನಳಲನು ಬೇಳಲೆ ನಾನಿನ್ನು ನಿನ್ನೆ ಕೀಟಕನು ಎಂದೇನು ಪೂರ್ವ ಕುನ್ನಿ ಪೊದೆದ ಎನ್ನನು ನಿನ್ನೆ ಕೀಟಕನು ಎಂದೇನು ಪೂರ್ವ ಕುನ್ನಿ ಪೊದೆದ ಎನ್ನನು ಬೆನ್ನ ಬಿಡನು ಪಾಪಿ ಆ ಕೂಳನು ಪಡಣ ಬೆನ್ನ ಬಿಡನು ಪಾಪಿ ಆ ಕೂಳನು ಪಡಣ ಇನ್ನಂತೂ ತಾಳುವೆನು ಬಾಳುವೆನು ಇನ್ನಂತೂ ತಾಳುವೆನು ಬಾಳುವೆನು. ಸ್ವಾಮಿ, ಏನು ಹೇಳು ಹೇಳು ಅಂತ ಹೇಳಿದ್ರೆ ಹೇಳಿಕೊಳ್ಳುವುದಕ್ಕೆ ಇನ್ನೇನಿದೆ ಸ್ವಾಮಿ? ಆಗಬಾರದ್ದೆಲ್ಲ ಆಗ್ತಾ ಇದೆ. ಅನುಭವಿಸಬಾರದೇ ಇರುವುದನ್ನೆಲ್ಲ ಅನುಭವಿಸುವುದಕ್ಕೆ ಮುಂದಾಗ್ತಾ ಇದ್ದೇನೆ. ಇವತ್ತು ನಾನು ಇಲ್ಲಿಗೆ ಯಾಕೆ ಬಂದೆ, ನನಗೆ ಬಂದಿರುವಂತಹ ಕಷ್ಟ ಏನು ಎನ್ನುವುದನ್ನು ಹೊಸತಾಗಿ ನಿಮಗೆ ಹೇಳಿ ತಿಳಿಸಬೇಕಾ? ನಿನ್ನೆ ಸಭಾ ಮಧ್ಯದಲ್ಲಿ ನಡೆದಿರುವಂತಹ ಘಟನೆಯನ್ನು ನೀವೇ ನಿಮ್ಮ ಕಣ್ಣುಗಳಿಂದ ನೋಡಿದ್ದೀರಲ್ಲ. ದುರುಳನಾಗಿರುವಂತಹ ಕೀಚಕ ನನ್ನ ದೇಹ ಸುಖದ ಮೇಲೆ ಆಸೆ ಪಟ್ಟು ನನ್ನನ್ನು ಬೆನ್ನಟ್ಟಿ ಬಂದ. ನಾನು ಸಿಗದೇ ಇರುವಂತಹ ಸಂದರ್ಭದಲ್ಲಿ ಎಡಗಾಲಿನಿಂದ ಸಭಾ ಮಧ್ಯದಲ್ಲಿ ತುಳಿದು ಕೆಡಹಿದ. ನೋಡಿದ್ದೀರಲ್ಲ ಇದನ್ನು ಕಣ್ಣುಗಳಿಂದ. ಲೋಕದ ಏನ್ ಮಾಡ್ಲಿ ಸಾಧ್ಯ ಹೇಳು? ಹಾ, ಕೆಲವರು ಹುಟ್ಟಿನ ನಕ್ಷತ್ರವೇ ಅಂತದ್ದು. ಎಂತದ್ದು? ಕೆಲವರು ಲೋಕದಲ್ಲಿ ತುಳಿಸಿಕೊಳ್ಳಿಕ್ಕಾಗಿ ಹುಟ್ಟೋದು ನಿನ್ನಂತವರು. ಹಾ, ಮತ್ತೆ ಕೆಲವರು ಇದ್ದಾರೆ ತುಳಿಲಿಕ್ಕಾಗಿ ಲೋಕದಲ್ಲಿ ಉದ್ಭವಕ್ಕೆ ಬಂದವರು. ಓಹೋ, ನಾನು ತುಳಿಸಿಕೊಳ್ಳುವವರ ಸಾಲಿನಲ್ಲಿದ್ದವಳು. ಹಣ ಬರಹ. ಕೆಲವರು ತುಡಿಯುವವರ ಸಾಲಿನಲ್ಲಿ ಇರ್ತಾರೆ. ಕೀಚಕನಂತವರು. ನೀವು ಯಾವ ಸಾಲಿನಲ್ಲಿದ್ದವರು ಏನು? ಚಂದ ಮಾಡಿ ನೋಡ್ಲಿಕ್ಕಿದ್ದವರು ನಾವು. ಬರೇ ನೋಡುವುದಾ? ನೋಡುವುದಷ್ಟೇ ಆಗಿ ಹೋಯ್ತಾ ಸ್ವಾಮಿ? ನಿಮ್ಮಂತವರಿದ್ದು ನನಗೆಂತ ದುಸ್ಥಿತಿಯ? ನಿನ್ನಂತ ವಲ್ಲಭರು ಇದ್ದರು ನಾನು ಬನ್ನ ಪಡುವುದಾದರು ಇದ್ದರು ನಾನು ಬನ್ನ ಪಡುವುದಾದರು ಇನ್ನು ಪ್ರಾಣವಗಳ ಕೊಂಬೆ ಈ ಪಾತಕ ಇನ್ನು ಪ್ರಾಣವಗಳ ಕೊಂಬೆ ಈ ಪಾತಕ ನಿನ್ನ ತೊಟ್ಟುವುದೆಂದಳು ಶೋಕದಳು ನಿನ್ನ ತೊಟ್ಟುವುದೆಂದಳು ಶೋಕದಳು. ಸ್ವಾಮಿ, ನಿಮ್ಮಂತವರಿದ್ದು ನಾನಿಂತಹ ದುಸ್ಥಿತಿಯನ್ನ ಅನುಭವಿಸುವಂತಹ ಸ್ಥಿತಿ ಬಂತು ಅಂತಾದ್ರೆ ಬದುಕಿದ್ದು ಏನು ಪ್ರಯೋಜನ ಸ್ವಾಮಿ? ಏನು ಏನು ನಿಮ್ಮಂಥವರು? ಹೌದು, ಏನು ನಮ್ಮಂಥವರು? ನೀವೇನು ಸಾಮಾನ್ಯದವರೇನು? ಪ್ರಪಂಚದಲ್ಲಿ ಪುರುಷ ಶಾರ್ದೂಲ ಅಂತ ಹೆಸರನ್ನು ಪಡೆದವರು, ಅಂತಹ ವಿಕ್ರಮಿಗಳು. ನಿಮ್ಮ ಹೆಂಡತಿ ನಾನು ಇಲ್ಲಿದ್ದು ಅನುಭವಿಸುವಂತಹ ದುಸ್ಥಿತಿ ಒಬ್ಬ ಸಾಮಾನ್ಯ ಹೆಣ್ಣು ಅನುಭವಿಸುವುದಕ್ಕೆ ಸಾಧ್ಯ ಇಲ್ಲ. ಹಾಗಿದ್ರೆ ನಾನು ಬದುಕಿದ್ದೇನಾ ಅಂತ ನನ್ನನ್ನೇ ನಾನು ಪ್ರಶ್ನಿಸಿಕೊಳ್ಳುವಂತಹ ಹೊತ್ತು ಬಂದಿದೆ. ಇಲ್ಲಿ ನೋಡಿ, ಒಂದು ಮಾತಂತೂ ಸತ್ಯ. ಏನು? ಆ ಕೀಚಕನ ಉಪದ್ರವವನ್ನು ತಾಳುವುದಕ್ಕೆ ಸಾಧ್ಯ ಆಗದೆ ನಾನು ಎಲ್ಲಿಯಾದರೂ ಆತ್ಮಹತ್ಯೆ ಮಾಡಿಕೊಂಡು ಸತ್ತೆ ಅಂತಾದ್ರೆ ಆ ಪಾಪದ ಉಳಿದ ನಾಲ್ವರು ರಮಣರನ್ನು ಉಳಿದ ನಾಲ್ವರು
ಅಂತ ಆದ್ರೆ ಆ ಪಾಪ ತಟ್ಟುವುದು ನಿಮ್ಮ ತಲೆಗೆ. ಪಾಪ ಹೌದು. ಇನ್ನಲ್ಲಿಯ ಪಾಪ. ಯಾಕಿಲ್ಲ? ಹೆಂಡತಿ ಒಬ್ಬಳು ಈ ಬಗಲಿ ಸತ್ತಾರೆ, ಆ ಪಾತಕ ತೊಟ್ಟುವುದು ಗಂಡನಿಗೆ. ಹೌದಲ್ವಾ? ಅದು ಅಲ್ಲಂತ ಹೇಳಲಿಲ್ಲ ನಾನು. ಮತ್ತೆ ಅದು ನಿನ್ನ ಸೌಭಾಗ್ಯ. ಸೌಭಾಗ್ಯಕ್ಕೆ ನೀವು ಐವರು ನನಗೆ ಸಿಕ್ಕಿದ್ದು, ಒಬ್ಬರಲ್ಲ. ಹೇಳಿದೆಯಲ್ಲ, ನಿನ್ನ ಬಾಯಿಂದಲೇ ಬಂತಲ್ಲ ಅದು. ಹೌದು. ನಾನೊಬ್ಬನೇ ನಿನ್ನ ಗಂಡನಲ್ಲ. ಮತ್ತೆ ಉಳಿದ 4 ಇದ್ದಾರಲ್ಲ, ಹಾ, ದಂಡಕ್ಕವರು ಗಂಡ ಆದದ್ದು. ಅಲ್ಲ. ಹೋಗು, ಹಾ, ಧರ್ಮರಾಯ ಇದ್ದಲ್ಲಿಗೆ ಹೋಗಿ ಹೇಳು, ಧರ್ಮ ಧರ್ಮ ಎಂಬುದಾಗಿ ಇಡೀ ದಿವಸ ಪಂಚಾಂಗನ ಓದ್ತಾ ಇದ್ದೀರಲ್ಲ, ನಿಮ್ಮ ಹೆಂಡತಿ ನಾನು ಈ ಬಾಲ ಪವಣಿ ಪಡುತ್ತಿದ್ದೇನೆ. ಇದು ಯಾವ ಧರ್ಮಶಾಸ್ತ್ರದಲ್ಲಿದೆ ಕೇಳು. ಹೋಗು ಆ ಕಂಕ ಸನ್ಯಾಸಿಗೆ. ನನಗೆ ಗೊತ್ತಿದೆ, ಏನು ಅವರು ನನ್ನ ಪತಿಗಳು, ನನ್ನ ಸಂಕಷ್ಟವನ್ನು ಪರಿಹರಿಸಬೇಕಾದವರು ಅಂತ. ಅಲ್ಲಿಗೆ ಹೋಗದೆ ಇಲ್ಲಿಗೆ ಯಾಕೆ ಬಂದಿದ್ದು ಗೊತ್ತುಂಟಾ? ನನ್ನ ಸಂಕಷ್ಟವನ್ನು ಪರಿಹರಿಸುವುದಿಲ್ಲ ಅವರು. ಅವರ ಮನಸ್ಥಿತಿ ಅದಲ್ಲ. ನೀವೇ ಮುಂದಾದ್ರೆ ಧರ್ಮ ಅಲ್ಲ ಅಂತ ತಡೆಯುವವರು ತಾವಾಗಿ ಮುಂದೆ ಬಂದು ನನ್ನ ಸಂಕಷ್ಟವನ್ನು ಪರಿಹಾರ ಮಾಡ್ತಾರ. ಯಾರು? 3 ಲೋಕದ ಗಂಡ. ಹೆಂಡತಿ ಒಬ್ಬಳನ್ನು ಸಾಕ್ಲಿಕ್ಕೆ ಯೋಗ್ಯತೆ ಇಲ್ಲದಿರುವಂತ ಅವನೊಬ್ಬ ದಂಡ. ಅಷ್ಟ ಯಾಕೆ? ಅರೆ ಹೆಣ್ಣಾಗಿ ಇತ್ತ ಗಂಡು ಅಲ್ಲ, ಅತ್ತ ಹೆಣ್ಣು ಅಲ್ಲ, ನಪಾಸಕ್ಕಾಗಿ ನಾಟ್ಯವನ್ನು ಕಲಿಸುತ್ತಿದ್ದಾನಲ್ಲ